ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೀಯಿಂಗ್ ಅನಿಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಎಲ್ಲರಿಗೂ. ನಾವಿವತ್ತು ಹೋಯ್ತಾ ಇರೋದೆ ಓಂಕಾರ ಹಿಲ್ಸ್ಗೆ. ಇದು ಬಂದ್ಬಿಟ್ಟು ರಾಜರಾಜೇಶ್ವರಿ ನಗರದಲ್ಲಿ ಐತೆ, ಬೆಂಗಳೂರಲ್ಲಿ. ಒಂದು ಅತ್ಯದ್ಭುತವಾದ ಟೆಂಪಲ್ಗೆ ನಾವು ಹೋಯ್ತಾ ಇದ್ವಿ. ಇಲ್ಲಿ ನೋಡ್ಬೋದು ಆರ್ಚ್ ಅಲ್ಲೈತೆ, ಓಂಕಾರ ಹಿಲ್ಸ್ದು ಆರ್ಚ್ ಐತೆ. ಆರ್ಚ್ ನೋಡ್ಕೊಂಡು ಹಂಗೆ ಸೀದಾ ನಾವು ಒಳಗಡೆ ಹೋಗೋದಾದರೆ, ಸೊ ಫಸ್ಟು ಇಲ್ಲಿಂದ ಒಂದು ಹತ್ತತ್ರ 800 ಮೀಟ್ರ್ ನಡೀಬೇಕು ಅಂದ್ಕೊಳ್ಳಿ ಒಳಗಡೆಗೆ. ಒಂದು ಅತ್ಯದ್ಭುತ ಒಂದು ಶೈಲಿಯ ಒಂದು ದ್ವಾದಶ ಜ್ಯೋತಿರ್ಲಿಂಗ ಐತೆ. ಅಂದರೆ 12 ಜ್ಯೋತಿರ್ಲಿಂಗಗಳು ಒಂದೇ ಪ್ಲೇಸಲ್ಲಿ ಐತೆ. ನೀವು ನೋಡ್ಬೋದು ಇವಾಗ. ಒಂದು ಅತ್ಯದ್ಭುತವಾದ ಟೆಂಪಲ್ ಅಂತಲೇ ಹೇಳ್ಬೋದು. ಫುಲ್ಲು ಬಿಸಿಲು ಅಂದ್ಕೊಳ್ಳಿ. ಇವತ್ತು ಸಂಡೇ ಅದಕ್ಕೂ ಫುಲ್ಲು ಬಿಸಿಲಿತ್ತು. ವಿಡಿಯೋ ಎಡಿಟ್ ಮಾಡಿ ಹಾಕಿರಲಿಲ್ಲ, ಇವಾಗ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ ಗೈಸ್. ಇಲ್ಲೊಂದು ಟೆಂಪಲ್ ಬಿಲ್ಡ್ ಐತೈತೆ, ಹೊಸ್ದಾಗಿ ಒಂದು ಅದ್ಭುತವಾದ ಟೆಂಪಲ್ ಬಿಲ್ಡ್ ಐತೈತೆ ಇಲ್ಲಿ, ನೀವು ನೋಡ್ಬೋದು. ನಾವು ಮೆಜೆಸ್ಟಿಕ್ಕಿಗೆ ಬಂದ್ವಿ ಗೈಸ್, ಒಂದು ಡೈಲಿ ಪಾಸ್ ತೊಗೊಂಡಿದ್ವಿ. ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಯಾವುದೋ ಒಂದು ಬೇರೆ ಲೊಕೇಶನಲ್ಲಿ, ಯಾವುದೇ ಗೂಗಲ್ ಲೊಕೇಶನ್ಗೆ ಹೋಗಿ ನೋಡಿದ್ವಿ ಯಾವ ಬಸ್ ಐತೆ ಅಂತ. ಸೊ ಆ ಬಸ್ ಹತ್ಕೊಂಡು ಬಂದು ಹಾಗೆ ಕೂಡ ಒಂದು ನಾನು ನಮ್ಮ ಫ್ರೆಂಡ್ಸ್ ಬಂದಿದ್ವಿ. ಸ್ವಲ್ಪ ನಡ್ಕೊಂಡು ಬಂದ್ವಿ. ಅದೇ ಥರ ಇಲ್ಲಿ ಅಕ್ಕಪಕ್ಕ ಕೂಡ ಷಣ್ಮುಖ ಟೆಂಪಲ್ಲು ಮತ್ತು ರಾಜರಾಜೇಶ್ವರಿ ಇಲ್ಲೊಂದು ದೊಡ್ಡ ಟೆಂಪಲ್ ಐತೆ, ಅದೆಲ್ಲ ವಿಸಿಟ್ ಮಾಡ್ಕೊಂಡು ಓಂಕಾರ ಹಿಲ್ಸ್ ನಮ್ಮದು ಡೆಸ್ಟಿನೇಷನ್ ಇತ್ತು, ಅಲ್ಲಿಗೆ ಬಂದು ರೀಚ್ ಆದ್ವಿ ಗೈಸ್. ಸ್ವಲ್ಪ ಸಂಡೇ, ಸ್ವಲ್ಪ ಜನ ಅಷ್ಟಿಗೇನು ಗೊತ್ತಿಲ್ಲ ಅನ್ಕೋತೀನಿ ಪ್ಲೇಸಸ್ಸು. ಸೊ ಯಾರ್ಯಾರು ವ್ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ದ್ವಾದಶ ಲಿಂಗಗಳೆಲ್ಲ ಇಲ್ಲೈತೆ, 12 ಜ್ಯೋತಿರ್ಲಿಂಗಗಳು ಕೂಡ ಇಲ್ಲಿ ಸೇಮ್ ಯಾವುದೇ ಥರ ಐತೆ, ಸೇಮ್ ಅದೇ ಥರ. ಇವಾಗ ನೀವು ನೋಡ್ಬೋದು ರಾಮೇಶ್ವರಂ ಇಂದ ಹಿಡಿದು ಕಾಶಿವರೆಗೂ ಮಹಾಶಿವನ ಎಲ್ಲ ಪ್ಲೇಸ್ಗಳಲ್ಲೂ ಲಿಂಗಗಳು ಏನೈತೆ ಸೇಮು ಅದೇ ಲಿಂಗನ ಇಲ್ಲಿ ನಮ್ಮ ಓಂಕಾರ ಹಿಲ್ಸಲ್ಲಿ ಪ್ರತಿಷ್ಠಾಪನೆ ಮಾಡವ್ರೆ. 1994ರಲ್ಲೇ ಇಲ್ಲಿ ಪ್ರತಿಷ್ಠಾಪನೆ ಮಾಡವ್ರೆ ಅಂತ ಹೇಳ್ಬೋದು ನಾವು. ಮತ್ತು ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲೇ ವಾಟ್ರ್ ಗೀಟ್ರೆಲ್ಲ ಸಿಗುತ್ತೆ ನೋಡಿ ಗೈಸ್. ವ್ಯೂ ನೋಡಿ ಎಷ್ಟು ಸಖತ್ತಾಗೈತೆ. ಇದೇ ನೋಡ್ಬೋದು ಟೆಂಪಲ್ಲು ಓಂಕಾರ ಹಿಲ್ಸ್ ಅಂತ ಹೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ. ಒಂದು ಅತ್ಯದ್ಭುತವಾದ ಟೆಂಪಲ್ಲು, ಯಾವುದೋ ಒಂದು ಫಂಕ್ಷನ್ ಬೇರೆ ಇಟ್ಕೊಂಡವ್ರೆ ಅಲ್ಲಿ. ಸೊ ನಾವು ಅಲ್ಲಿಗೇನು ಹೋಗೋದು ಡೌಟು. ನೋಡವ ಟೆಂಪಲ್ ನೋಡಿ ಎಷ್ಟು ಪೀಸಾಗೈತೆ. ಸೊ ಆ ಕಡೆ ಹೋಗೋ ಬನ್ನಿ, ಯಾವುದೋ ಒಂದು ಫಂಕ್ಷನ್ ಥರ ಐತೆ. ಒಳ್ಳೆ ಜನ, ಸ್ವಲ್ಪ ಸಂಡೇ ಅದಕ್ಕೂ ಜಾಸ್ತಿ ಜನನೇ ಅವರೇ. ಒಂದು ಅತ್ಯದ್ಭುತವಾದ ಸರ್ವಧರ್ಮಗಳ ವನ ಅಂತ ಬೇರೆ ಐತೆ ಗೈಸ್. ಇವಾಗ ನಾನು ತೋರಿಸಿದ್ದೀನಿ ಆಲ್ರೆಡಿ ಎಲ್ಲ ಧರ್ಮಗಳದ್ದು ವನ. ಮತ್ತು ನರಸಿಂಹಸ್ವಾಮಿ ಅವತಾರ ಮತ್ತು ವಿಷ್ಣುವಿನ ದಶಾವತಾರ ಕೂಡ ಇಲ್ಲೊಂದು ಟೆಂಪಲಲ್ಲಿ ಐತೆ, ನೀವು ನೋಡ್ಬೋದು. ಮತ್ತು ಗೋ ಫಾರ್ಮ್ ಕೂಡ ಇತ್ತು. ಒಂದು ಅತ್ಯದ್ಭುತವಾದ ಸೌತ್ ಇಂಡಿಯಾದಲ್ಲಿ ಈ ಥರ ಟೆಂಪಲ್ ಇದೆ ಅಂದರೆ ನಂಬೋಕ್ಕೈತಿಲ್ಲ. ಒಳಗಡೆ ನೋಡಿ ಒಂದು ಶಿವನ ಮೂರ್ತಿ ಲಿಂಗನ ಪೂಜಿಸ್ತಾರೆ ಇಲ್ಲಿ. ಸೊ ಇನ್ನು ಟೆಂಪಲ್ ಒಳಗಡೆ ಅಂತೂ ಇದರೊಳಗಡೆ ಅಲೋ ಉಂಟು ಎಲ್ಲ. ಆ ಟೆಂಪಲ್ ಒಳಗಡೆ ಫೋಟೋ ಗಿಟೋ ಏನು ವೀಡಿಯೋ ತೆಗಿಯೋಂಗಿಲ್ಲ ಅಂತ ಹೇಳ್ತಾ ನಾವು ಈ ಕೈ ಮುಗಿದ್ಬಿಟ್ಟು ಇಲ್ಲಿ ದಶಾವತಾರಗಳು ನಮಿಸ್ತಾ ನಾವು ಹೋಯ್ತಾ ಇರೋದೆ ನಮ್ಮ ಓಂಕಾರ ಹಿಲ್ಗೆ. ಒಂದು ಅತ್ಯದ್ಭುತವಾದ ಟೆಂಪಲ್ಲು ನೋಡಿ, ಅದು ಎಷ್ಟು ಸಖತ್ತಾಗೈತೆ ಅಂದರೆ. ಒಂದು ಅತ್ಯದ್ಭುತವಾದ ಟೆಂಪಲ್ಲು.